ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಈ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ನೀವು ಇದನ್ನು ಲ್ಯಾಪ್ಟಾಪಲ್ಲಿ ಅಥವಾ ಯಾವುದಾದ್ರೂ ಕಂಪ್ಯೂಟರ್ಗಳಲ್ಲಿ ಹಾಕಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಮೊಬೈಲ್ಗಳಲ್ಲಿ ಹಾಕಿದ್ರೆ ಅಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಅಥವಾ ಅಷ್ಟು ಕ್ಲಿಯರಾಗಿ ನಮಗೆ ಗೊತ್ತಾಗಲ್ಲ. ಸೊ ಆ ಕಾರಣಕ್ಕೆ ನಾವು ಏನು ಮಾಡ್ಬೋದು, ಯಾವುದಾದ್ರು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲಿ ಹಾಕ್ಬೋದು. ಸೊ ಫಸ್ಟು ನೀವು ಏನು ಮಾಡಬೇಕಾಗುತ್ತೆ, ಗೂಗಲ್ ಓಪನ್ ಮಾಡ್ಕೋಬೇಕಾಗತ್ತೆ. ಗೂಗಲಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ. ಸೊ ಸ್ಕೂಲ್ ಎಜುಕೇಷನ್ ಟೈಪ್ ಮಾಡಿದ್ರೆ ನಿಮಗೆ ಸ್ಕೂಲ್ ಎಜುಕೇಷನ್ ಅವ್ರದ್ದು ನಮ್ಮ ಕರ್ನಾಟಕ ಸರ್ಕಾರದ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಈ ಇಂಗ್ಲೀಷ್ ಓಪನ್ ಆದರೆ ಈ ಕಡೆ ಲೆಫ್ಟ್ ಕಾರ್ನರಲ್ಲಿ ಏನು ಈ ಮೌಸ್ ಪಾಯಿಂಟರ್ ತೋರಿಸ್ತೀನಿ, ಲೆಫ್ಟ್ ಕಾರ್ನರಲ್ಲಿ 3 ಲೈನ್ಸ್ ಕಾಣಿಸುತ್ತೆ. ಈ ಕನ್ನಡ ಪೇಜ್ ಓಪನ್ ಆದರೆ ಇಲ್ಲಿ ರೈಟ್ ಕಾರ್ನರಲ್ಲಿ ನಿಮಗೆ ನೋಡಿ ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆ. ಸೊ ಈ 3 ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇದರಲ್ಲಿ CSL ಅಂತ ಬರುತ್ತೆ. ಸೊ ಅಂದರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಫಸ್ಟು ಆಪ್ಷನ್ ನಿಮಗೆ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಅಂತಿದೆ. ಸೊ ಇಲ್ಲಿಂದ ನೀವೇನು ಮಾಡ್ಬೋದು, ಮಾಡಲ್ ಕ್ವೆಶ್ಚನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಬೋಲ್ಡ್ ಲೆಟರ್ಸಲ್ಲಿ ನಿಮಗೆ PST PE ಗ್ರೇಡ್ 2 GPT AM PE ಗ್ರೇಡ್ 1 ಶಿಕ್ಷಕರ ನೇಮಕಾತಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದು ಫಸ್ಟು ನಿಮಗೆ ರಿಜಿಸ್ಟರ್ಡ್ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ. ಸೊ ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಫಸ್ಟು ಏನು ನಿಮಗೆ ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದೆ ನೋಡಿ, ಪಾಸ್ಡ್ SLC ಇನ್ KSEEB ಆರ್ KSEAB ಅಂತಿದೆ. ಸೊ ಅಂದರೆ ನಾವೆಲ್ಲ ಮೊದಲು ಓದಿದಾಗ KSEAB ಇತ್ತು ಅದು. ಸೊ ಅದನ್ನು ಈಗ KSEEB ಮಾಡಿದ್ದಾರೆ. ಸೊ ಅಂದರೆ ಯಾರು 2003ಕ್ಕೆ ಮುಂಚೆ ಪಾಸ್ ಆಗಿದ್ದಾರೆ SLC, ಸೊ ಅವ್ರು ಏನು ಮಾಡಬೇಕಾಗತ್ತೆ, ಇಲ್ಲಿ ಡೀಟೇಲ್ಸ್ನ ಇದರಲ್ಲಿ ಮ್ಯಾನ್ಯುವಲಾಗಿ ಎಂಟ್ರಿ ಮಾಡಬೇಕಾಗತ್ತೆ. 2003 ಆದಮೇಲೆ ಯಾರು SLC ಪಾಸ್ ಆಗಿರ್ತಾರಲ್ಲ ಅವರಿಗೆ ಅವರು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ಇಲ್ಲಿ ನಾವು SLC ಪಾಸ್ಟ್ ಬಿಫೋರ್ 2003 ಸೆಲೆಕ್ಟ್ ನೋ ಆ್ಯಂಡ್ ಎಂಟರ್ ದ ಡೀಟೇಲ್ಸ್ ಮ್ಯಾನ್ಯುವಲಿ ಅಂದರೆ, ಸೊ ಇನ್ ಕೇಸ್ ನಾವೇನಾದರೂ SLC 2003ಕ್ಕಿಂತ ಮುಂಚೆ ಪಾಸ್ ಆಗಿದ್ದರೆ ನಾವಿಲ್ಲಿ ನೋ ಸೆಲೆಕ್ಟ್ ಮಾಡ್ಕೋಬೇಕು. ನೋ ಸೆಲೆಕ್ಟ್ ಮಾಡ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಡೀಟೇಲ್ಸ್ನ ಮ್ಯಾನ್ಯುವಲಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈಗ ನೋಡಿ, ನಾನು ನನ್ನ ಹೆಸರನ್ನ ಎಂಟ್ರಿ ಮಾಡ್ತೀನಿ. ಸೊ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕಿ. ಸೊ ಅದಾದಮೇಲೆ OTP ಕೇಳುತ್ತೆ. ಗೆಟ್ OTP ಕೊಟ್ಟರೆ ನಿಮಗೆ OTP ಬರುತ್ತೆ ಮೊಬೈಲ್ಗೆ. ಸೊ ಈ ಮೊಬೈಲ್ OTPನ ನೀವೇನು ಮಾಡಬೇಕಾಗತ್ತೆ, ಎಂಟ್ರಿ ಮಾಡಬೇಕಾಗತ್ತೆ. ಈಗ OTP ಬಂದಿದೆ. OTP ಎಂಟ್ರಿ ಮಾಡ್ತಾಯಿದ್ದೀನಿ ನಾನು. ಈಗ OTP ಎಂಟ್ರಿ ಮಾಡಿದ್ದೀನಿ. ಸೊ OTP ಎಂಟ್ರಿ ಮಾಡಿದಾದ್ಮೇಲೆ ಇಮೇಲ್ ಕೇಳುತ್ತೆ. ಸೊ ಇಮೇಲ್ ನೀವು ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ID ಕರೆಕ್ಟಾಗಿರಬೇಕು. ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮದು ಮಾತ್ರ ಕೊಡಬೇಕು, ಬೇರೆಯವ್ರದ್ದು ಕೊಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಯೂಸರ್ ನೇಮ್ ಕೇಳುತ್ತೆ. ಸೊ ಯೂಸರ್ ನೇಮ್ ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ಸೊ ಯೂಸರ್ ನೇಮ್ ಆದಮೇಲೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ಗೆ ಲಿಂಟ್ ಕೊಟ್ಟಿದ್ದಾರೆ. ಸೊ ಅಂದರೆ ಒಂದು ಆಲ್ಫಾಬೆಟ್ ಇರಬೇಕು, ಅಟ್ಲೀಸ್ಟ್ 1 ನ್ಯೂಮರಿಕ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸೊ 1 ಆಲ್ಫಾಬೆಟ್ಟು, 1 ನ್ಯೂಮರಿಕ್ಕು, 1 ಸ್ಪೆಷಲ್ ಕ್ಯಾರೆಕ್ಟರ್ ಇರಲೇಬೇಕು. ಸೊ ಆ ಥರದ್ದು ನೀವು ಯಾವುದಾದ್ರೂ ಪಾಸ್ವರ್ಡ್ನ ಟೈಪ್ ಮಾಡ್ಕೊಳ್ಳಿ. ಬಟ್ ನಿಮಗೆ ID ಮತ್ತು ಪಾಸ್ವರ್ಡ್ ಕರೆಕ್ಟಾಗಿ ಗೊತ್ತಿರಬೇಕು. ಯಾಕಂದರೆ ಮತ್ತೆ ನೀವು ಲಾಗಿನ್ ಆಗಬೇಕಂದ್ರೆ ಇದೇ ಡೀಟೇಲ್ಸ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಸೊ ಈಗ ಪಾಸ್ವರ್ಡ್ ನಿಮಗೆ ಹೇಳಿದೆ ಏನಿಗೆ ಹಾಕಬೇಕು ಅಂತ. ಸೊ ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಸೇವ್ ಕೊಟ್ಟರೆ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಸೇವ್ ಯುವರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಫಾರ್ ಫರ್ದರ್ ಪ್ರೊಸೆಸಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿಗೆ ಏನಾಯಿತು, ರಿಜಿಸ್ಟ್ರೇಷನ್ ಮುಗೀತು. ಓಕೆ, ಈಗ ಲಾಗಿನ್ ಮುಗೀತು. ಸೊ ಲಾಗಿನ್ ಮುಗಿದಾದ್ಮೇಲೆ ನಮ್ಮದು ರಿಜಿಸ್ಟ್ರೇಷನ್ ಮುಗೀತು. ಈಗ ಮತ್ತೆ ನಾವು ಲಾಗಿನ್ ಆಗಬೇಕಂದ್ರೆ ಹೊಸದಾಗಿ ಅದೇ ಏನು ಪ್ರೊಸೀಜರ್ ಇದೆ ಅದೇ ಫಾಲೋ ಮಾಡಿ. ಸೊ ಇದು ಓಪನ್ ಆಗಿದ ತಕ್ಷಣ ಇಲ್ಲಿ ಏನು ಮಾಡಬೇಕು, ಆಲ್ರೆಡಿ ರಿಜಿಸ್ಟರ್ ಲಾಗಿನ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಡೀಟೇಲ್ಸ್ನ ಹಾಕಬೇಕು. ಸೊ ಏನು ಲಾಗಿನ್ ಡೀಟೇಲ್ಸ್ ಕೊಟ್ಟಿದ್ರೆ ಆಗಲೇ, ಸೊ ಆ ಡೀಟೇಲ್ಸ್ ಹಾಕಿದ್ರೆ ಅದು ಲಾಗಿನ್ ಡೀಟೇಲ್ಸ್ ತೊಗೊಳುತ್ತೆ. ಆಮೇಲೆ ನೀವೇನು ಮಾಡಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಸೊ ಈಗ ನೋಡಿ ಲಾಗಿನ್ ಆಯಿತು. ಸೊ ಇಲ್ಲಿ ಬೇಕಾದರೆ ನೀವು ನಿಮ್ಮ ಪರ್ಸ್ನಲ್ ಏನಾದರೂ PC ಆಗಿದ್ದರೆ ನೀವು ಇದನ್ನು ಪಾಸ್ವರ್ಡ್ನ ಸೇವ್ ಮಾಡ್ಕೋಬೋದು. ಸೊ ನೀವು ಮತ್ತೆ ಪದೇ ಲಾಗಿನ್ ಆದರೆ ಅದೇ ಆಟೋಮೆಟಿಕ್ಕಾಗಿ ID ಮತ್ತು ಪಾಸ್ವರ್ಡ್ ತೊಗೊಳುತ್ತೆ. ಬೇರೆ ಕಡೆ ಆದರೆ ಇದಕ್ಕೆ ನೆವರ್ ಅಂತ ಕೊಡಿ ಅಥವಾ ನೋ ಥ್ಯಾಂಕ್ಸ್ ಅಂತ ಕೊಡಿ. ಸೊ ಇದು ಕೊಟ್ಟಾದಮೇಲೆ ಈಗ ನಾನು ಸೇವ್ ಕೊಡ್ತಾಯಿದ್ದೀನಿ ಅದರಲ್ಲಿ. ಸೊ ಫಸ್ಟು ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ. ಸೊ ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮದು ಏನು ಹೆಸರಿದೆ, ಫಸ್ಟ್ ಹೆಸರು ಏನು ಅಪ್ಲೈ ಮಾಡ್ಕೊಂಡಿರ್ತೀರ ಅದು ಹೆಸರು ತೊಗೊಳುತ್ತೆ. ಸೊ ಹೆಸರು ತೊಗೊಂಡ್ಮೇಲೆ ಅದೇ ಆಟೋಮೆಟಿಕ್ ಹೆಸರು ತೊಗೊಳುತ್ತೆ. ಸೊ ಅದಾದಮೇಲೆ ಫಾದರ್ಸ್ ನೇಮು, ಇಲ್ಲಿ ಜೆಂಡರ್ ಇದೆ, ಮೇಲ್ ಆಫ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ತಾಯಿ, ಇದೆಲ್ಲ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇದೆ. ಸೊ SLCಲಿ ಏನು ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೋಬೇಕು. ರಿಲಿಜಿಯನು,
ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡು, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡು. ಸೊ ಮ್ಯಾರಿಡ್ ಆಗಿದ್ದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಹೆಸರು ಹಾಕಬೇಕಾಗತ್ತೆ ಇಲ್ಲಿ. ಆ್ಯಂಡ್ ಅದಾದಮೇಲೆ ಆಧಾರ್ ನಂಬರು. ಸೊ ಅಪ್ಲೋಡ್ ಆಧಾರ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕು, ಆಧಾರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಫಸ್ಟೇ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಸೊ ಇಲ್ಲಿ ನೀವು ಚೂಸ್ ಫೈಲ್ ಅಂತ ಕೊಟ್ಟಿದ ತಕ್ಷಣ ಅದು ಎಲ್ಲಿ ಫೈಲ್ ಇರುತ್ತೋ, ಸೇವ್ ಆಗಿರುತ್ತೋ ಅಲ್ಲಿ ನೀವು ಹೋಗಿ ಏನು ಮಾಡ್ಬೋದು, ಅದನ್ನ ಅಪ್ಲೋಡ್ ಮಾಡ್ಬೋದು. ಸೊ ಅದು 50 MB ಒಳಗಡೆ ಇರೋಂಗೆ ನೋಡ್ಕೊಳ್ಳಿ. ಸೊ ಇದು ಇಷ್ಟು. ಅದಾದಮೇಲೆ ಅಡ್ರೆಸ್ ಇದೆ. ಸೊ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಒಂದು ಕೇಳ್ತಾ ಇದ್ದಾರೆ, ಆಮೇಲೆ ಪೋಸ್ಟಲ್ ಅಡ್ರೆಸ್ ಕೇಳ್ತಿದ್ದಾರೆ. ಸೊ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟು ರಿಸರ್ವೇಷನ್ಗೆ ಹೋಗುತ್ತೆ. ಸೊ ರಿಸರ್ವೇಷನಲ್ಲಿ ನಿಮ್ಮ ಕ್ಯಾಸ್ಟ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಸೊ ಅದಾದಮೇಲೆ ಎಜುಕೇಷನ್ ಇದೆ. ಸೊ ಎಜುಕೇಷನ್ ನಿಮ್ಮ ಎಲ್ಲ ಎಜುಕೇಷನಲ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು ಸ್ಟಾರ್ಟಿಂಗ್ ಫ್ರಮ್ 10th. SLC ಇದೆ, PUC ಇದೆ, ಡಿಗ್ರಿ ಇದೆ, BTech ಕಂಪ್ಯೂಟರ್ ಟೀಚರ್ಸ್ಗೆ ಯಾರಿದ್ದಾರೆ, ಆಮೇಲೆ BCA BSc ಕಂಪ್ಯೂಟರ್ ಸೈನ್ಸ್ ಅವರು, ಅದಾದಮೇಲೆ PG. ಸೊ ಇಷ್ಟು ಡೀಟೇಲ್ಸು ಒಂದಾದಮೇಲೆ ಒಂದು ನೀವೇನು ಮಾಡಬೇಕಾಗತ್ತೆ, ಎಂಟ್ರಿ ಮಾಡಬೇಕಾಗತ್ತೆ. ಹಂಗಾಗಿ ಏನು ಮಾಡಬೇಕಂದ್ರೆ ಕಂಪ್ಲೀಟಾಗಿ ಒಂದು ಪೇಪರಲ್ಲಿ ಬರ್ಕೊಂಬಿಡಿ SLCದು ಯಾವ್ಯಾವ ಸಬ್ಜೆಕ್ಟ್ಸು, ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸು, ಒಬ್ಟೈನ್ ಮಾರ್ಕ್ಸು. ಸೊ ಅದೇನಾಗುತ್ತೆ ಎಲ್ಲ ಟೋಟಲ್ ಅದೇ ಆಟೋಮೆಟಿಕಾಗಿ ಟೋಟಲ್ ತೊಗೊಳುತ್ತೆ. ಸೊ ಎಲ್ಲದಕ್ಕೂ ಅಷ್ಟೇ PUCಗೂ ಸೇಮ್ ಅದೇ ಥರ ಇರುತ್ತೆ ನೋಡಿ. PUCಗೂ ಸೇಮ್ ಅದೇ ಥರ ಎಲ್ಲ ಸಬ್ಜೆಕ್ಟ್ಸು ನೀವೇನು ಮಾಡಬೇಕು, ಒಂದು ಕಡೆ ಬರೆದಿಟ್ಕೋಬೇಕು. ಸೊ ಅದಾದಮೇಲೆ ಡಿಗ್ರಿ. ಸೊ ಡಿಗ್ರಿ ಏನು ನೀವು ರೆಗ್ಯುಲರಾಗಿ ಕರೆಸ್ಪಾಂಡೆನ್ಸ್ ಅಂತ ಕೇಳ್ತಿದೆ. ಸೊ ಇಲ್ಲೂ ಅಷ್ಟೇ ಡಿಗ್ರಿಲಿ ನೀವೇನೇನು ಯಾವ್ಯಾವ ಸಬ್ಜೆಕ್ಟ್ಸ್ ಓದಿದ್ದೀರಾ, ಏನು ಎಷ್ಟೆಷ್ಟು ಮಾರ್ಕ್ಸು, ಟೋಟಲ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ, ಸೊ ಅದಾದಮೇಲೆ ಎಜುಕೇಷನಲ್ ಡೀಟೇಲ್ಸ್ ಆದಮೇಲೆ ನಿಮಗೆ ಪ್ರೊಫೆಷ್ನಲ್ ಎಜುಕೇಷನ್ ಬರುತ್ತೆ. ಸೊ ಅಂದರೆ ಪ್ರೊಫೆಷ್ನಲ್ ಎಜುಕೇಷನಲ್ಲಿ ಯಾವುದು ಬರುತ್ತೆ, B.Ed ಬರುತ್ತೆ. ಸೊ B.Ed ನೀವು ಎಜುಕೇಷನ್ ಎಂಟ್ರಿ ಮಾಡಿದಾದ್ಮೇಲೆ ಪ್ರೊಫೆಷ್ನಲ್ ಎಜುಕೇಷನ್ಗೆ ಹೋದ್ರೆ ಏನಾಗುತ್ತೆ, B.Ed ತೊಗೊಳುತ್ತೆ. ಸೊ ಅಲ್ಲೂ ಅಷ್ಟೇ ಈ ಪರ್ಸ್ನಲ್ ಡೀಟೇಲ್ಸ್ ಎಂಟ್ರಿ ಮಾಡಿದ್ಮೇಲೆ ರಿಸರ್ವೇಷನ್ ತೊಗೊಳುತ್ತೆ. ಸೊ ನೆಕ್ಸ್ಟು TET. ಸೊ TET ಡೀಟೇಲ್ಸ್ ಕೇಳುತ್ತೆ. ಈ TETಲಿ ಇಲ್ಲಿ 2 ಪೋಸ್ಟ್ಗೆ ಮಾತ್ರ TET ಎಲಿಜಿಬಲ್ ಇದೆ, TET ಅಪ್ಲೈ ಆಗ್ತಿರೋದು. ಸೊ ಒಂದು ಇದಕ್ಕೆ ಅಸಿಸ್ಟೆಂಟ್ ಮ್ಯಾಟ್ರಿಗೆ ಇದು ಬರಲ್ಲ, TET ಬರಲ್ಲ. ಸೊ ಹಂಗಾಗಿ ಅವರಿಗೆ ಏನು ಅವಶ್ಯಕತೆ ಇಲ್ಲ TET. ಇನ್ ಕೇಸ್ ಆಗಿದ್ರೆ ಏನು ಮಾಡ್ಬೋದು, ಅವ್ರು ಎಂಟ್ರಿ ಮಾಡ್ಬೋದು. ಸೊ ಅದಾದಮೇಲೆ ಪೋಸ್ಟ್ ಕೇಳುತ್ತೆ. ಸೊ ಪೋಸ್ಟಲ್ಲಿ ನೀವೇನು ಮಾಡಬೇಕಾಗುತ್ತೆ, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದು ಪ್ರೈಮರಿ ಸ್ಕೂಲ್ ಟೀಚರ್ 1 to 5, ಆಮೇಲೆ ಫಿಸಿಕಲ್ ಎಜುಕೇಷನ್ ಟೀಚರು. ಸೊ ಎಲ್ಲ ಪೋಸ್ಟ್ಗಳಿದೆ. ಸೊ ಯಾವ್ದು ನೀವು ಎಲ್ಲದಕ್ಕೂ ಅಪ್ಲೈ ಮಾಡಿದರೆ ಲಾಸ್ಟಲ್ಲಿ ನೀವು ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸ್ ನೋಡ್ಬೋದು, ಅಂದರೆ ಅಲ್ಲಿ ಕೊಡ್ಬೋದು ಪ್ರಿಫರೆನ್ಸ್ ಪೋಸ್ಟು. ಸೊ ಈಗ ನನಗೆ ಇಲ್ಲಿ ತೋರಿಸ್ತಿಲ್ಲ, ಯಾಕೆ ತೋರಿಸ್ತಿಲ್ಲ ಅಂದರೆ ನಾನು ಯಾವುದು ಪೋಸ್ಟ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ. ಸೊ ಹಂಗಾಗಿ ನಾನು ಅಸಿಸ್ಟೆಂಟ್ ಮಾಸ್ಟರ್ಗೆ ಅಪ್ಲೈ ಮಾಡ್ತೀನಿ. ಈಗ ಅಸಿಸ್ಟೆಂಟ್ ಮಾಸ್ಟರ್ಗೆ ಅಪ್ಲೈ ಮಾಡಿದಾದ್ಮೇಲೆ ನಿಮಗೆ ಅದು ಏನು ತಿರ್ಸುತ್ತೆ, ಲಾಸ್ಟಲ್ಲಿ ಪ್ರಿಫರೆನ್ಸ್ ತೋರಿಸುತ್ತೆ. ನೀವು ಪ್ರಿಫರೆನ್ಸು ಯಾವ್ಯಾವುದಕ್ಕೆ ಅಪ್ಲೈ ಮಾಡಿದ್ರೆ ಅಂತ ತೋರಿಸ್ಕೋಬೋದು. ಅದಾದಮೇಲೆ ಎಕ್ಸಾಮ್ ಪ್ರಿಫರೆನ್ಸು. ಸೊ ಎಲ್ಲ ನಾವು ಸೆಲೆಕ್ಟ್ ಮಾಡಿದಾದ್ಮೇಲೆ ಏನು ತೋರಿಸುತ್ತೆ, ಇದೆಲ್ಲ ಎಕ್ಸಾಮ್ ಪ್ರಿಫರೆನ್ಸ್ ಎಲ್ಲ ತೋರಿಸುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಫೋಟೋ ಮತ್ತು ಸಿಗ್ನೇಚರ್ ಬರುತ್ತೆ. ಫೋಟೋ ಮತ್ತು ಸೈನು ಎರಡೂ ಕೂಡ 50 MB ಒಳಗಡೆ ಇರಬೇಕು. ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಅದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಅದನ್ನು ಚೂಸ್ ಫೈಲ್ ಅಂತ ಕೊಟ್ಟಿದ ತಕ್ಷಣ ಅದು ಇದಕ್ಕೆ ಹೋಗುತ್ತೆ, ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಲಾಸ್ಟಿಗೆ ಡಿಕ್ಲರೇಷನ್ ಬರುತ್ತೆ. ಡಿಕ್ಲರೇಷನ್ ಏನಿಲ್ಲ, ಅಲ್ಲಿ ಏನು ಕೊಟ್ಟಿರ್ತಾರೋ ಅದು ಓದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಡಿಕ್ಲರೇಷನ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟ್ ಆದಮೇಲೆ ಪೇಮೆಂಟ್ ಆನ್ಲೈನಲ್ಲಾದರೂ ಮಾಡ್ಕೋಬೋದು ನೀವು, ಅಥವಾ ಚಲನ್ ತೊಗೊಂಡು ಆಫ್ಲೈನಲ್ಲಾದರೂ ಪೇಮೆಂಟ್ ಮಾಡ್ಕೋಬೋದು ಬ್ಯಾಂಕಲ್ಲಿ. ಸೊ ಅದಾದಮೇಲೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ನ ಪ್ರಿಂಟ್ ತೆಗೆದು ಇಟ್ಕೋಬೇಕು. ಸೊ ಇಷ್ಟು ಪ್ರೊಸೀಜರು ಇದ್ರದ್ದು. ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಒಂದು ಡೀಟೇಲ್ಸು ಕೂಡ ತಪ್ಪಾಕಬಾರ್ದು. ಸೊ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ತಪ್ಪಾಕಿದ್ರೆ ಮತ್ತೆ ಅದೇ ಕ್ಯಾರಿ ಆಗುತ್ತೆ. ಸೊ ಒಂದ್ಸರಿ ನೀವೇನಾದರೂ ಲಾಸ್ಟ್ ಫೈನಲ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಬಿಟ್ಟಿದ್ದೀರಾ ಅಂದರೆ ಅವ್ರು ಈಗಾಗಲೇ ಹೇಳಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಇದನ್ನು ಅಪ್ಲಿಕೇಶನ್ನ ಎಡಿಟ್ ಮಾಡೋಕ್ಕೆ ಚಾನ್ಸ್ ಇರಲ್ಲ ಅಂತ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಎಂಟ್ರಿ ಮಾಡ್ಕೊಳ್ಳಿ. ಆ್ಯಂಡ್ ಮಾರ್ಕ್ಸ್ ಅಷ್ಟೇ ಎಲ್ಲ ನೀಟಾಗಿ ಫಸ್ಟೇ ಒಂದು ಕಡೆ ಬರೆದಿಟ್ಕೊಂಡು ಆಮೇಲೆ ಒಂದೊಂದನ್ನೇ ಎಂಟ್ರಿ ಮಾಡ್ತಾ ಹೋಗಿ. ಸೊ ಇಷ್ಟು ಈ ಒಂದು ಆನ್ಲೈನ್ ಅಪ್ಲಿಕೇಶನು. ಸೊ ಇದಕ್ಕೆ ಏನಾದರೂ ಸಂಬಂಧಪಟ್ಟಂಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಆದರೆ ಸಾಧ್ಯ ಆದಷ್ಟು ನಾನು ನಿಮಗೆ ಆ ಡೌಟ್ಸ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಅವಿನಾಶ್, ಬಯಾಲಜಿ ಲೆಕ್ಚರರಾಗಿ ವರ್ಕ್ ಮಾಡ್ತಿದ್ದೀನಿ ಮೊರಾರ್ಜಿ PU ಕಾಲೇಜಲ್ಲಿ 14 ವರ್ಷದಿಂದ. ಸೊ ನಿಮಗೇನೇ ಡೌಟ್ಸ್ ಇದ್ದರೆ ನೀವು ಕ್ಯಾನ್ ಆಸ್ಕ್ ಒಂದು. ಆ್ಯಂಡ್ ಇದೇ ಥರ ಮುಂದೆ ನಾನು ಈ ಒಂದು ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅಪ್ಡೇಟ್ಸ್ ಏನಾದರೂ ಬಂದರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.